ಆತ್ಮೀಯ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಕನ್ನೇರಿ ಮಠ ಈ ಒಂದು ವಸ್ತು ಸಂಗ್ರಹಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಾಕಷ್ಟು ಜನ ಇದನ್ನು ನೋಡಿರ್ಬೋದು ಅಥವಾ ನೋಡಿಲ್ಲದೇನೂ ಕೂಡ ಇರ್ಬೋದು. ನಾವು ನಮ್ಮ ಸ್ನೇಹಿತರೊಟ್ಟಿಗೆ ಈ ಒಂದು ಕನ್ನೇರಿ ಮಠದಲ್ಲಿರ್ತಕ್ಕಂತಹ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ್ವಿ. ಆ ಕ್ಷಣದಲ್ಲಿ ಏನೇನೆಲ್ಲ ನೋಡಿದ್ವಿ ಮತ್ತು ಆ ವಸ್ತು ಸಂಗ್ರಹಾಲಯದಲ್ಲಿ ಏನೆಲ್ಲ ಅಂಶಗಳನ್ನು ಗಮನಿಸಿದ್ವಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇದ್ದೀರಾ ಕ್ಲಿಪ್ಪಿಂಗ್ಸಲ್ಲಿ, ಇದು ವಸ್ತು ಸಂಗ್ರಹಾಲಯಕ್ಕೆ ಹೋಗುವಂತಹ ದಾರಿ. ನಾವು ನಮ್ಮ ಸ್ಟಾಫ್ ಎಲ್ಲರೂ ನೋಡ್ತಾ ಇದ್ದೀವಿ. ಅಲ್ಲಿ ಏನು ನೋಡ್ತಾ ಇದ್ದೀರಿ, ಈ ಚಿತ್ರ ಸಣ್ಣ ಸಣ್ಣ ಮನೆಗಳು, ಇಲ್ಲಿಂದ ಈ ಒಂದು ವಸ್ತು ಸಂಗ್ರಹಾಲಯ ಪ್ರಾರಂಭವಾಗುತ್ತೆ. ನಿಜವಾದ ಒಂದು ಗ್ರಾಮ ಜೀವನವನ್ನು ನೀವಿಲ್ಲಿ ನೋಡ್ಬೋದು. ಈ ವಸ್ತು ಸಂಗ್ರಹಾಲಯದಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಗ್ರಾಮ ಜೀವನದ ಬಗ್ಗೆ, ಅಂದರೆ ಗ್ರಾಮ ಜೀವನದಲ್ಲಿ ಇರ್ತಕ್ಕಂಥ ವಿವಿಧ ಅಂಶಗಳನ್ನು ಪ್ರತಿನಿಧಿಸುವಂತಹ ಒಂದು ಕೆಲಸ ಇಲ್ಲಾಗಿದೆ. ಬಹಳ ಚೆನ್ನಾಗಾಗಿದೆ. ಅಂದರೆ ಹಿಂದೆ ಗಾಂಧೀಜಿಯವರ ಒಂದು ಕನಸು ಏನಾಗಿತ್ತಪ್ಪ ಅಂತ ಹೇಳಿದರೆ, ಗ್ರಾಮಗಳ ಅಭಿವೃದ್ಧಿಯೇ ದೇಶಗಳ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲ ಗ್ರಾಮಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ಅಲ್ಲಿ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ನೀವು ₹150 ಟಿಕೆಟನ್ನು ತೆಗೆದುಕೊಂಡು ಒಳಗಡೆ ಹೋದ್ರಿ ಅಂತ ಹೇಳಿದರೆ ಈ ರೀತಿಯಾಗಿ ಒಂದು ಗುಹೆ ನಿಮಗೆ ಕಾಣಸಿಗುತ್ತೆ. ಆ ಗುಹೆಯಲ್ಲಿ ಪ್ರಾರಂಭಿಕವಾಗಿ ನೀವು ನೋಡ್ತಾ ಇದ್ದೀರಾ, ಹಿಂದಿನ ಕಾಲದ ಋಷಿ ಮುನಿಗಳು ಅವರ ಒಂದು ಸ್ಟ್ಯಾಚ್ಯೂಸನ್ನು ಇಟ್ಟಿದ್ದಾರೆ ಮತ್ತು ಅವರ ಬಗ್ಗೆ ಒಂದು ಸೂಚನಾ ಫಲಕ ಕೂಡ ಇಟ್ಟಿದ್ದಾರೆ. ಅವರು ಏನೇನೆಲ್ಲ ಒಂದು ಸಾಧನೆಗಳನ್ನು ಮಾಡಿದ್ದಾರೆ, ಅವರು ಯಾವೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ. ನೀವು ನೋಡ್ತಿರ್ಬೋದು. ನಾವಿಲ್ಲಿ ಕ್ಲಿಪ್ಪಿಂಗ್ಸನ್ನು ನಾನು ಸ್ವಲ್ಪ ಸ್ಪೀಡಾಗಿ ಓಡಿಸಿದ್ದೀನಿ. ತುಂಬ ದೊಡ್ಡ ಒಂದು ಜಾಗ ಇರೋದ್ರಿಂದ ಈ ಒಂದು ಫಾಸ್ಟಾಗಿ ನಾನು ಈ ಒಂದು ಕ್ಲಿಪ್ಪಿಂಗ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಹಾಗೆ ಸ್ಕ್ರೀನನ್ನು ಪಾಸ್ ಮಾಡಿ ಕೂಡ ನೀವು ನೋಡಿ ಯಾರು ಆ ಒಂದು ಚಿತ್ರದಲ್ಲಿರ್ತಕ್ಕಂಥವ್ರು ಮತ್ತು ಅವರು ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ, ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಪ್ರತಿ ಹಂತದಲ್ಲೂ ಕೂಡ ಅತ್ಯದ್ಭುತವಾಗಿ ಕಲಾಕೃತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ನೋಡಿದರೆ ಬೇಗ ಅವು ಎಷ್ಟು ರಿಯಲಿಸ್ಟಿಕ್ ಆಗಿದ್ದಾವೆ ಅನ್ನೋದನ್ನು ನೀವು ನೋಡ್ಬೋದು. ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಚೆನ್ನಾಗಿದೆ. ನಾರದ ಮುನಿಗಳ ಬಗ್ಗೆ ಕೊಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಯಾವೆಲ್ಲ ಒಂದು ನಂಬಿಕೆ ಇತ್ತು ಜನರಲ್ಲಿ, ಯಾವೆಲ್ಲ ಆಚರಣೆಗಳಿದ್ದು, ಯಾವೆಲ್ಲ ಒಂದು ಪ್ರಮುಖ ಅಂಶ ಅಂದರೆ ಜೀವನಗಳನ್ನು ನಡೆದಿತ್ತು, ಇಲ್ಲಿ ನೋಡ್ತಾ ಇದ್ದಾರೆ ನೀವು ಯಾವ ರೀತಿ ಇದೆ ಅಂತ. ಒಂದು ಕೆಲಸ ಮಾಡ್ತಿರ್ತಕ್ಕಂಥವ್ರು, ಅವರಿಗೆ ಆಜ್ಞೆ ಮಾಡ್ತಿರ್ತಕ್ಕಂಥವ್ರು, ಮತ್ತು ನೀರಾವರಿ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿದರು, ಮತ್ತು ಹಿಂದಿನ ಒಂದು ಕಾರ್ಯರೂಪ ಯಾವ ರೀತಿ ಇತ್ತು, ಹಳ್ಳಿಗಳ ಜೀವನ ಹೇಗಿತ್ತು, ಆ ಗ್ರಾಮಗಳಲ್ಲಿ ಯಾವೆಲ್ಲ ಕಸಬುಗಳಿದ್ವು, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾರ್ಗದರ್ಶನ ಕೂಡ ಇದೆ. ಜೊತೆಗೆ ಆ ಒಂದು ಕಲಾಕೃತಿಗಳ ಮೂಲಕ ಅವುಗಳನ್ನು ನೀವು ನೋಡ್ಬೋದು ಕೂಡ. ನೀವಿಲ್ಲಿ ನೋಡ್ತಾ ಇದ್ದೀರಾ. ನಂತರ ನೀವು ಈ ಎಲ್ಲ ಅಂಶಗಳನ್ನು ನೋಡಿ ಅವುಗಳಿಂದ ಅನೇಕ ಅಂಶಗಳನ್ನು ಕೂಡ ತಿಳ್ಕೊಳ್ಬೋದು. ಇವಾಗಿನ ಒಂದು ಪದ್ಧತಿ ಯಾವ ಥರ ಇದೆ, ಈಗ ಶಾಲೆ ಕಲಿತಾ ಇದ್ದಾರೆ, ಹಿಂದಿನ ಕಾಲದಲ್ಲಿ ಯಾವ ರೀತಿ ಕಲ್ತಿದ್ರು, ಮತ್ತು ಆಗ ಇದ್ದಂತಹ ಮನೆತನಗಳು ಯಾವ್ಯಾವು, ರಾಜರು ಯಾವ ರೀತಿ ಆಳ್ವಿಕೆಯನ್ನು ಮಾಡ್ತಾಯಿದ್ರು, ಮತ್ತು ಸಣ್ಣ ಸಣ್ಣ ಬುಡಕಟ್ಟು ಜನಾಂಗದವರು ಯಾವೆಲ್ಲ ಕಸಬುಗಳನ್ನು ಮಾಡ್ತಾಯಿದ್ರು. ಅದರ ಬಗ್ಗೆ ಕೂಡ ಅವರು ಕಂಪ್ಲೀಟ್ ಡೀಟೇಲ್ ಆಗಿ ಇಲ್ಲಿ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ನೀವು ನೋಡ್ತಾ ಇರಿ ಎಷ್ಟೆಲ್ಲ ಅಂಶಗಳನ್ನು ನಾವಿಲ್ಲಿ ನೋಡ್ಬೋದು. ಜೊತೆಗೆ ಆ ಗುಹೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಸ್ಟಾರ್ಟಿಂಗ್ ಇರ್ತಕ್ಕಂತಹ ಒಂದು ಎಂಟ್ರೆನ್ಸಲ್ಲಿರುವಂಥ ಗುಹೆಯಲ್ಲಿ ಪ್ರಮುಖವಾಗಿ ಒಂದು ಯೋಗಾಸನದ ವಿವಿಧ ಭಂಗಿಗಳನ್ನು, ಆರೋಗ್ಯಕ್ಕಾಗಿ ಯೋಗ ಅಂತ ನಾವೇನೀಗ ಮಾಡಿದ್ದೀವಿ, ಆ ಯೋಗದ ಒಂದು ಬೇರೆ ಬೇರೆ ಭಂಗಿಗಳನ್ನು ಹಾಕಿರೋದನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಚಿತ್ರಗಳಲ್ಲಿ ನೋಡ್ತಾ ಇದ್ದೀರಿ ಯಾರೆಲ್ಲ ಅಂಶಗಳನ್ನು ಇಲ್ಲಿ ಕವರ್ ಮಾಡಿದ್ದಾರೆ ಅಂತ. ನಾನು ಅದ್ರ ಬಗ್ಗೆ ಕಂಪ್ಲೀಟ್ ನಿಮಗೇನು ಹೇಳಲಿಕ್ಕೆ ಹೋಗಲ್ಲ. ಜಸ್ಟ್ ನೀವು ವಿಡಿಯೋ ಪಾಸ್ ಮಾಡಿ ಅದು ಏನೆಲ್ಲ ದೃಶ್ಯಗಳನ್ನು ತೋರಿಸಿದ್ದಾರೆ ಅದನ್ನು ಕೂಡ ನೋಡಿ. ಸಾಧ್ಯವಾದರೆ ಏನು ನಾನು ನಾಮಫಲಕ ತೋರಿಸ್ತಾ ಇದ್ದೀನಿ ಅವುಗಳನ್ನು ಕೂಡ ನೀವು ಜಸ್ಟ್ ಒಂದು ಸರಿ ಕ್ಲಿಕ್ ಮಾಡಿ ನೋಡುವಂಥ ಪ್ರಯತ್ನ ಮಾಡಿ. ಆಗ ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸಮಯದ ಒಂದು ಅಭಾವ ನಮಗೆ ಲಕ್ಷ್ಮೀ ದೇವಸ್ಥಾನದಲ್ಲಿ ಆಯಿತು, ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ. ಅಲ್ಲಿ ಸಮಯವನ್ನು ನಾವು ಅಂದರೆ ಕ್ಯೂನಲ್ಲಿದ್ದು ದೇವರ ದರ್ಶನಕ್ಕಾಗಿ ಸಾಕಷ್ಟು ಒಂದು 3 hours ಮಿನಿಮಮ್ ಅಲ್ಲಿ ಸ್ಪೆಂಡ್ ಆಯಿತು. ಹಾಗಾಗಿ ಅತಿ ವೇಗವಾಗಿ ನಾವು ಇದನ್ನು ನೋಡ್ಕೊತ ಹೋಗ್ತಾ ಇದ್ದೀವಿ. ನಾವು ಯಾವ ವೇಗದಲ್ಲಿ ನೋಡಿದ್ವೋ ಅದೇ ವೇಗದಲ್ಲಿ ನಾನಿಲ್ಲಿ ಚಿತ್ರೀಕರಿಸಿದ್ದೀನಿ, ನಿಮ್ಮ ಮುಂದೆ ಇದನ್ನು ಪ್ರದರ್ಶನ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ. ಈಗ
ಪುರಾತನ ಕಾಲದ ಪದ್ಧತಿಯ ಚಿಕಿತ್ಸಾ ವ್ಯವಸ್ಥೆಯನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಆಗಿನ ಕಾಲದಲ್ಲಿ ಇದ್ದಂತಹ ಮಹಾನ್ ಜ್ಞಾನಿಗಳು ಗ್ರಂಥಗಳನ್ನು ಸ್ಟಡಿ ಮಾಡಿದರು. ಆ ಗ್ರಂಥಗಳನ್ನು ಓದಿ ಚಿಕಿತ್ಸೆಯನ್ನು ಕೊಡ್ತಾಯಿದ್ರು. ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾಯಿದ್ರು. ಗುರುಕುಲಗಳಲ್ಲಿ ಮತ್ತು ಆಶ್ರಮಗಳಲ್ಲಿ ಕಾಡಿನ ಮಧ್ಯದಲ್ಲಿ ಯಾವ ರೀತಿಯಾಗಿ ಶಿಕ್ಷಣವನ್ನು ಕಲಿಸ್ತಾ ಇದ್ದರು ಅದ್ರ ಬಗ್ಗೆ. ಹಾಗೆ ಏಕಲವ್ಯ ಬಾಣವನ್ನು ಅಂದರೆ ಶಬ್ದ ಬಂದ ಕಡೆಗೆ ಬಾಣ ಬಿಟ್ಟು ನಾಯಿಗೆ ಬಾಣ ಹೊಡೆದಾಗ ಒಂದು ಸ್ಟೋರಿಯೆಲ್ಲ ನೀವು ಕೇಳಿರ್ತೀರಿ. ಆ ಒಂದು ಚಿತ್ರೀಕರಣ ಕೂಡ ತುಂಬ ರೋಮಾಂಚನಕಾರಿಯಾಗಿದೆ. ನೀವು ನೋಡ್ತಾ ಇದ್ದೀರಿ ಆ ಚಿತ್ರದಲ್ಲಿ. ಹಾಗೆಯೇ ಈ ಮುಂದೆ ಓದಂತೆಲ್ಲ ನಿಮಗೆ ಇನ್ನೂ ಹಲವಾರು ಘಟನೆಗಳು ನಿಮ್ಮ ಮುಂದೆ ಬಂದಂತೆ ಚಿತ್ರೀಕರಿಸಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ರಾಮ, ಈಗೇನು ನಾವು ಅಯೋಧ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಸೊ ಶ್ರೀರಾಮ ಮತ್ತು ಲಕ್ಷ್ಮಣ ಕಾಡಿಗೆ ಹೋದಾಗ ಸೀತಾಮಾತೆ ಜೊತೆಗೆ ಸೀತಾಮಾತೆಯನ್ನು ಹುಡುಕೊಂಡು ಬರಬೇಕಾದ್ರೆ ಆಕೆಯನ್ನು ಅಪಹರಣ ಆಗಿದೆ ಅಂತ ಹೇಳಿ ಹೋಗುವ ಸಂದರ್ಭದಲ್ಲಿ ಶಬರಿ ಕಾಯ್ತಾ ಇರತಕ್ಕಂಥದ್ದು, ಹಣ್ಣುಗಳನ್ನು ಇಟ್ಟುಕೊಂಡು ರಾಮನ ಬರುವಿಕೆಗಾಗಿ ಕಾಯ್ತಾ ಇರುವಂಥ ಶಬರಿ ಚಿತ್ರ ಇದೆ. ಹೀಗೆ ಮತ್ತು ಆಶ್ರಮಗಳಲ್ಲಿ ಓದ್ತಿರ್ತಕ್ಕಂತಹ ಮಕ್ಕಳು ಮತ್ತು ಅವರಿಗೆ ಸಂಬಂಧಪಟ್ಟಂಥ ಚಿತ್ರಗಳನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಮುಂದುವರೆದು ಬಂದಂಗೆಲ್ಲ ನಾನು ಆಗಲೇ ಹೇಳ್ದಂಗೆ ಇಂದಿನ ಕಾಲದ ವಿಜ್ಞಾನಿಗಳು ಮತ್ತು ಹಿಂದಿನ ಕಾಲದಲ್ಲಿ ಇದ್ದಂತಹ ಒಂದು ಜೀವನ ಶೈಲಿ, ಆಶ್ರಮಗಳಲ್ಲಿ ಯಾವ ರೀತಿಯಾಗಿ ಎಜುಕೇಷನ್ ಸಿಗ್ತಾ ಇತ್ತು ಅದೆಲ್ಲದರ ಬಗ್ಗೆ. ಹಾಗೆ ಕೃಷ್ಣ ಮತ್ತು ಯಶೋಧೆ, ಕೃಷ್ಣನನ್ನು ಯಶೋಧೆ ಹೇಗೆ ಪಾಲನೆಯನ್ನು ಮಾಡಿದ್ಲು ಅದರ ಬಗ್ಗೆ ಒಂದು ಸ್ಟ್ಯಾಚ್ಯೂ ಇದೆ. ಸೊ ಹಾಗೆ ಮುಂದುವರಿತಾ ನೀವು ಸಾಗಿದಂತೆಲ್ಲ ನೋಡಿ, ಋಷಿ ಮುನಿಗಳು ಮತ್ತು ಅವರು ಗಿಡಮೂಲಿಕೆಗಳನ್ನು ಕೊಡ್ತಾ ಇದ್ರಲ್ವ, ಸೊ ಆ ಒಂದು ಗಿಡಮೂಲಿಕೆಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಕ್ಕಂಥದ್ದು. ಹಾಗೆ ನೋಡ್ಬೋದು ಇಲ್ಲಿ ಒಂದು ರಾಜಮನೆತನಗಳು ಆಳ್ವಿಕೆ ಮಾಡಿದಂತಹ ಸಂದರ್ಭ, ಒಂದು ಋಷಿ ಮುನಿಗಳು ಅವರನ್ನು ಭೇಟಿಯಾದಂಥ ಸಂದರ್ಭ, ಕಶ್ಯಪ ಋಷಿಯವರ ಬಗ್ಗೆ ಇದೆ. ಅವರು ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು. ನಮಗೀಗ ಟೆಥಸ್ಕೋಪು ಅವು ಇವು ಎಲ್ಲವನ್ನು ವಸ್ತುಗಳನ್ನು ಇಟ್ಕೊಂಡು ವೈದ್ಯರು ಚಿಕಿತ್ಸೆ ಕೊಡ್ತಾರಲ್ವ, ಸೊ ನೋಡಿ ಅವರೊಂದು ಪೈಪ್ ಇಟ್ಕೊಂಡು ಹೃದಯ ಬಡಿತವನ್ನು, ಹಾಗೆ ಗ್ರಂಥಗಳನ್ನು ಇಟ್ಟುಕೊಂಡು ಒಂದು ಮದ್ದು ಅಂದರೆ ಔಷಧಿಯನ್ನು ತಯಾರು ಮಾಡ್ತಕ್ಕಂತಹ ಒಂದು ಪದ್ಧತಿ. ಈ ಎಲ್ಲವನ್ನು ಕೂಡ ನಾವಲ್ಲಿ ನೀವು ಚರಕ ಸಂಹಿತೆ ಅಂತ ಕೇಳಿರ್ಬೋದು. ವೈದ್ಯಕೀಯ ಶಾಸ್ತ್ರದಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ಮಹಾನ್ ವಿಜ್ಞಾನಿಯವರು, ಫಿಸಿಷಿಯನ್ ಅಂತಲೇ ಹೇಳ್ಬೋದು. ಸೊ ಅವರು ಆಗಿನ ಕಾಲದಲ್ಲಿ ಯಾವ ರೀತಿ ಚಿಕಿತ್ಸೆ ಕೊಡ್ತಾಯಿದ್ರು ಅಂತ. ಇನ್ನು ಬೋನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಹಿಂದಿನ ಕಾಲದಲ್ಲಿ ಚಿಕಿತ್ಸೆ ಇತ್ತು ನೋಡಿ, ಅಲ್ಲೆಲ್ಲ ಅವಾಗೆಲ್ಲ ಆಪ್ರೇಷನ್ ಆಗ್ತಿತ್ತಾ ಇಲ್ವಾ, ಯಾವ ರೀತಿ ಅವರು ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ರು, ಸೊ ಅದನ್ನು ಕೂಡ ನೀವಿಲ್ಲಿ ನೋಡ್ಬೋದು. ತುಂಬ ನನಗಂತೂ ರೋಮಾಂಚನಕಾರಿ ಅನ್ನಿಸ್ತು. ಈ ಜೀವಕ್ ಅವ್ರ ಬಗ್ಗೆ ಕೂಡ ಇದೆ ನೋಡಿ. ಅವರು ನಾವಿವಾಗೆಲ್ಲ ಆಪ್ರೇಷನ್ ಅಂತ ಹೇಳ್ತೀವಿ, ಹೊಸ ಮಾಡರ್ನ್ ಉಪಕರಣಗಳು ಬಂದಿದೆ, ಆಗಿನ ಕಾಲದಲ್ಲಿ ಏನಿಲ್ಲ ಇತ್ತು ಅಂತ. ನೆಕ್ಸ್ಟ್ ಆರ್ಯಭಟ ಅವರ ಬಗ್ಗೆ ಇದೆ. ಸೊ ಆರ್ಯಭಟ ಅವರು ಒಂದು ಗುರುತ್ವಾಕರ್ಷಣ ನಿಯಮ ಅದರ ಬಗ್ಗೆ ಏನು ಪರಿಚಯ ಮಾಡಿದರು, ಅವರು ಯಾವೆಲ್ಲ ಕೊಡುಗೆಗಳನ್ನು ಕೊಟ್ಟರು ಅದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೋದು. ಇನ್ನು ನಾಗಾರ್ಜುನ ಅವರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ಅವರೆಲ್ಲ ಏನೆಲ್ಲ ಅಂಶಗಳನ್ನು ಕಂಡುಹಿಡಿದ್ರು ಮತ್ತು ಆವಾಗಿನ ಕಾಲದ ಒಂದು ಏನ್ಷಿಯಂಟ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಒಂದು ಮಾರ್ಗದರ್ಶನವನ್ನು ಕೊಡುವಂತಹ ಚಿತ್ರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಮಡಿಕೆ ಕುಡಿಕೆಗಳನ್ನು ಬಳಸಿ ಅವರು ಜೀವನವನ್ನು ಸಾಗಿಸ್ತಾ ಇದ್ದರು ಮತ್ತು ಆ ಮೂಲಕ ಜನರು ತಮ್ಮ ಜೀವನವನ್ನು ಉಭಯ ಭಾರತಿ ಅವ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಆ ಎಲ್ಲ ದೃಶ್ಯಗಳನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಸೊ ನಿಮಗೆ ಸಮಯ ಇದ್ದರೆ, ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಸೊ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ಆ ಒಂದು ನಾನೇನು ನಾಮಫಲಕ ತೋರಿಸ್ತೀನಿ ಅದನ್ನು ಹಾಗೆ ಪಾಸ್ ಮಾಡಿ. ಸೊ ಆ ಪಾಸ್ ಮಾಡಿರ್ತಕ್ಕಂಥ ನಾಮಫಲಕದಲ್ಲಿರುವಂಥ ಎಲ್ಲ ಅಂಶಗಳನ್ನು ನೀವು ಓದ್ಕೊಳ್ಳಿ. ಹಾಗೆ ಶಿಕ್ಷಣ ಯಾವ ರೀತಿಯಾಗಿ ಕೊಡ್ತಾಯಿದ್ರು, ಹಿಂದಿನ ಕಾಲದ ಒಂದು ಪದ್ಧತಿಗಳು ಯಾವ ರೀತಿ ಇದ್ವು, ಇವೆಲ್ಲವನ್ನು ಕೂಡ ನೀವು ನೋಡ್ಬೋದು. ಭಾಸ್ಕರಾಚಾರ್ಯರವರ ಬಗ್ಗೆ ಮಾಹಿತಿ ಇದೆ. ಇನ್ನೂ ಕೆಲವೊಂದು ಕನ್ಸ್ಟ್ರಕ್ಷನ್ ಹಂತದಲ್ಲಿ ಇದ್ದಾವೆ. ಇದರಿಂದ ನೀವು ಗುಹೆಯಿಂದ ಅಂದರೆ ಆ ಎಲ್ಲ ಚಿತ್ರಗಳನ್ನು ನೋಡಿಕೊಂಡು ಹೊರಗೆ ಬಂದರೆ ನಿಮಗೆ ಈ ರೀತಿಯಾದ ದೃಶ್ಯಗಳು ಕಾಣಿಸುತ್ತೆ. ಸೊ ನೀವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಆ ಒಂದು ಅಂದರೆ ನೀವು ಶಿಕ್ಷಕರೊಟ್ಟಿಗೆ, ವಿದ್ಯಾರ್ಥಿಗಳಾದರೆ ಶಿಕ್ಷಕರೊಟ್ಟಿಗೆ ಹೋಗ್ಬೋದು, ಅಥವಾ ನೀವೇ ಫ್ರೆಂಡ್ಸ್ ಸರ್ಕಲಲ್ಲಿ ನೀವು ಯಾರಾದರೂ ಫ್ರೆಂಡ್ಸ್ಗಳು ಹೋದರೂ ಕೂಡ, ಅಥವಾ ಯಾರೇ ಹೋದರೂ ಕೂಡ ಅವೆಲ್ಲ ನಾಮಫಲಕಗಳನ್ನು ಚೆನ್ನಾಗಿ ಓದ್ಕೊಂಡು ಬಂದು ನೋಡಿಕೊಂಡು ನೀವು ಫ್ಯಾಮಿಲಿ ಒಟ್ಟಿಗೆ ಹೋಗೋದಕ್ಕೆ ತುಂಬ ಒಳ್ಳೆಯ ಜಾಗ ಇದೆ. ಸೊ ನೆಕ್ಸ್ಟು ನೀವು ಬಂದರೆ ಇಲ್ಲೊಂದು ದೃಶ್ಯ ಕಾಣಿಸ್ತಾ ಇದೆ. ಹಿಂದಿನ ಕಾಲದಲ್ಲಿ ನೀರಿಗೆ ಹೇಗೆಲ್ಲ ಪರಿತಪಿಸ್ತಾ ಇದ್ರು ಅಂತಕ್ಕಂಥದ್ದು. ಸೊ ನೀರಿಗೆ ನೋಡ್ಬೋದಲ್ಲಿ ಜನರು ಪ್ರತಿ ಚಟುವಟಿಕೆಗಳಿಗೂ ಕೂಡ ನೀರನ್ನು ಬಳಸ್ತಾರೆ. ಅವರನ್ನು ದೂರದ ಊರುಗಳಿಂದ ನೀರನ್ನು ತೆಗೆದುಕೊಂಡು ಬರುವಂತಹ ದೃಶ್ಯ ಸಾಮಾನ್ಯವಾಗಿರುತ್ತೆ. ಹಿಂದಿನ ಕಾಲದಲ್ಲಿ
ತುಂಬ ನೀರಿಗಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಸೊ ಆ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು ಅಂತ ಹೇಳ್ತಾ, ಪ್ರಾರಂಭದಲ್ಲಿ ನೀವು ಕನ್ನೇರಿ ಮಠ ಪ್ರವೇಶದ ಸಂದರ್ಭದಲ್ಲಿ ಕೆಲವೊಂದು ರಾಶಿ ನಕ್ಷತ್ರಗಳ ಒಂದು ಸ್ಟ್ಯಾಚ್ಯೂಸನ್ನು ನೋಡ್ತಾ ಇದ್ದೀರಿ ಎರಡೂ ಬದಿಗಳಲ್ಲಿ. ಅದಾದ ನಂತರ ಆ ರೀತಿಯಾದ ದೃಶ್ಯ, ಮತ್ತು ಮುಂದೆ ಬಂದರೆ ಶಿವನ ದೇವಸ್ಥಾನದ ಮುಂಭಾಗದಲ್ಲಿ ಆನೆ ಚಿತ್ರ. ಸೊ ಅದಾದ ನಂತರ ಈ ಎಲ್ಲ ದೃಶ್ಯಾವಳಿಗಳನ್ನು ನೀವೇನು ನೋಡ್ತಾ ಇದ್ದೀರಿ, ಸೊ ಫೋಟೋಸು ಇವುಗಳನ್ನು ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭ. ಇನ್ನು ಒಳಗಡೆ ಹೋದಂಗೆಲ್ಲ ಮುಂದೆ ಹೋದಂತೆಲ್ಲ ಇಂದಿನ ಹಳ್ಳಿಗಳಲ್ಲಿ ಬೇಸಾಯ ಪದ್ಧತಿ ಯಾವ ರೀತಿ ಇತ್ತು, ಜನರ ಜೀವನ ಶೈಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ. ಹೈನುಗಾರಿಕೆ ನಡೀತಾ ಇತ್ತು, ಅಂದರೆ ದನಗಳನ್ನು ಸಾಕ್ತಕ್ಕಂಥದ್ದು, ಎಮ್ಮೆಗಳನ್ನು ಸಾಕ್ತಕ್ಕಂಥದ್ದು, ಮತ್ತು ರೈತರು ತಮ್ಮ ಬೆಳೆಗಳನ್ನು ಒಕ್ಕಣೆ ಮಾಡ್ತಕ್ಕಂಥದ್ದು, ಕಾಳು ಕಡಿಗಳನ್ನು ಯಾವ ರೀತಿ ಅವರು ಬೇರ್ಪಡಿಸ್ತಾರೆ ಅಂತಕ್ಕಂಥದ್ದು. ನಾವಿಲ್ಲಿ ಹಸುಗಳನ್ನು ಕಟ್ಟಿ, ಈಗೆಲ್ಲ ಮಿಷಿನರಿಗಳು ಬಂದಿದೆ, ಹಾಗೆಲ್ಲ ಹಸುಗಳಿಂದ ಒಂದು ಬೇರ್ಪಡಿಸುವಂಥ ಕೆಲಸ ಮಾಡ್ತಾಯಿದ್ರು. ಹಾಗೆ ಕುರಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಅಥವಾ ಆಗಿನ ಕಾಲದ ಹುಡುಗರು ಯಾವ ರೀತಿಯಾಗಿ ತಂದೆ ತಾಯಿಗಳಿಗೆ ಸಹಾಯ ಮಾಡ್ತಾಯಿದ್ರು. ಇಲ್ಲಿ ಎಮ್ಮೆಯ ಮೇಲೆ ಕೂತಿರುವಂಥ ಹುಡುಗನ್ನ ನೋಡ್ತಾ ಇದ್ದೀರಿ. ಸೊ ಈ ಎಲ್ಲ ದೃಶ್ಯಾವಳಿಗಳು ನಿಮಗೆ ಎರಡೂ ಬದಿಯಲ್ಲಿ ಕಾಣಸಿಗ್ತವೆ. ನೀವು ಈ ರಸ್ತೆ ಏನು ನೋಡ್ತಾ ಇದ್ದೀರಿ, ಇದರ ಒಂದು ಬಲಭಾಗ ಮತ್ತು ಎಡಭಾಗ ಎಲ್ಲ ಕಡೆಗೂ ಈ ಥರದ ಒಂದು ದೃಶ್ಯಗಳು ಸಾಮಾನ್ಯವಾಗಿದ್ದಾವೆ. ಬೀಜ ಬಿತ್ತನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಎತ್ತಿನ ಗಾಡಿ ಮತ್ತು ಎತ್ತುಗಳು ಎಲ್ಲದಕ್ಕೂ ಕೂಡ ನಾಮಫಲಕವನ್ನು ಹಾಕಿರ್ತಾರೆ. ಪ್ರತಿಯೊಂದು ದೃಶ್ಯಗಳನ್ನು ನೀವು ನೋಡಿ ಆ ನಾಮಫಲಕಗಳನ್ನು ಕನ್ನಡ ಮತ್ತು ಮರಾಠಿ ಹಾಗೂ ಅಥವಾ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ನೀವು 3 ಲ್ಯಾಂಗ್ವೇಜಲ್ಲಿ, ಇಲ್ಲೊಬ್ಬ ರೈತ ಮಳೆಗಾಗಿ ಕಾಯ್ತಿರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀರಿ. ಸೊ ಎಲ್ಲ ದೃಶ್ಯಗಳು ತುಂಬ ಸೊಗಸಾಗಿದ್ದಾವೆ. ನೀವು ಅವನ್ನ ನಿಮ್ಮ ಕಣ್ಣಿಗೆ ಕಟ್ಟದಂಗೆ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿದ್ದಾವೆ. ಯಾವೆಲ್ಲ ಒಂದು ರೈತರ ಚಟುವಟಿಕೆಗಳು, ಈಗ 6th ಸ್ಟ್ಯಾಂಡರ್ಡಲ್ಲಿ ಇದೆಯಲ್ಲ ರೈತರಿಗೆ, ಆ ಎಲ್ಲ ಚಟುವಟಿಕೆಗಳು ನೋಡ್ಬೋದು. ಇನ್ನು ಮುಂದೆ ಬಂದರೆ ನಾನು ಆಗಲೇ ಹೇಳ್ದಂಗೆ ಜೀವನ ಶೈಲಿಗಳು, ಯಾವ ರೀತಿಯಾದ ಜೀವನ ಶೈಲಿ ಹಿಂದಿನ ಕಾಲದಲ್ಲಿತ್ತು, ಅಂದರೆ ಪ್ರತಿಯೊಂದು ಜನರು, ಅಂದರೆ ಈಗ ಕೋತಿ ಆಡಿಸ್ತಕ್ಕಂತಹ ದೃಶ್ಯ ನೋಡ್ತಾ ಇದ್ದಾರೆ, ಕೋತಿಗಳು ಕುಣಿಸ್ತಕ್ಕಂಥದ್ದು, ಹುಡುಗರು ಆಟ ಆಡ್ತಾ ಇರ್ತಕ್ಕಂಥದ್ದು, ಆ ಥರದ್ದೆಲ್ಲ ಹಿಂದೆ ಏನೆಲ್ಲ ಘಟನೆಗಳು. ಮತ್ತು ಹಳ್ಳಿಗಳಲ್ಲಿ ಈ ಗುಂಡು ಎತ್ತುವ ಸ್ಪರ್ಧೆ ನಡೀತಾ ಇದ್ವು. ಸೊ ಆ ಗುಂಡು ಎತ್ತುವ ಸ್ಪರ್ಧೆ ಯಾವ ಥರ ಎತ್ತುತ್ತಾ ಇದ್ರು, ಜಟ್ಟಿಗಳು ಇದ್ರಲ್ವ, ಸೊ ಅವರು ತಮ್ಮ ಶಕ್ತಿ ಪ್ರದರ್ಶನ ಹೇಗೆ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಇನ್ನು ಎಲ್ಲ ಪ್ರತಿಯೊಂದು ಅಂಶಗಳನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಗ್ರಾಮ ಜೀವನ, ಸುಖವಾದ ಗ್ರಾಮ ಜೀವನ ಹೇಗೆಲ್ಲ ಇತ್ತು ಅಂತಕ್ಕಂಥದ್ದು. ಇನ್ನು ಗ್ರಾಮ ಅಂದಮೇಲೆ ಒಂದು ಸೋಮಾರಿ ಕಟ್ಟೆ ಇರಲಿಲ್ಲ ಅಂದರೆ ಹೇಗೆ, ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಹಳ್ಳಿಗಳಲ್ಲಿ ಜನರು ಹೇಗೆಲ್ಲ ವಾಸ ಮಾಡ್ತಾಯಿದ್ರು, ಹೇಗೆಲ್ಲ ಜೀವನ ಮಾಡ್ತಾಯಿದ್ರು, ಏನೆಲ್ಲ ಮಾರಾಟ ಮಾಡ್ತಾಯಿದ್ರು, ಆಗಿನ ಒಂದು ಶಾಪಿಂಗ್ ಹೆಂಗಿತ್ತು, ಕರಡಿ ಕುಣಿತ ನೀವಿಲ್ಲಿ ನೋಡ್ತಾ ಇದ್ದೀರ. ಜನರ ಜೀವನ, ಮಕ್ಕಳು ತುಂಬ ಖುಷಿ ಪಡ್ತಾಯಿದ್ರು ಆಗೆಲ್ಲ ಬಂದಾಗ. ಇನ್ನು ಈ ತಾಳ ತಂಬೂರಿ ಹಿಡಿದು ಹಾಡ್ತಕ್ಕಂಥ ದೃಶ್ಯಗಳು, ಜನರು ಆಟ ಆಡ್ತಕ್ಕಂಥ ದೃಶ್ಯಗಳು, ಜನರ ಜೀವನದಲ್ಲಿ ಏನೆಲ್ಲ ಅಂಶಗಳನ್ನು ನಾವಿಲ್ಲಿ ಕಾಣ್ಬೋದು, ಆ ಎಲ್ಲ ಒಂದು ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾವಾಡಿಗರು ಹಾವನ್ನು ಆಡಿಸ್ತಿರ್ತಕ್ಕಂಥದ್ದು, ಇನ್ನು ವಿದ್ಯಾರ್ಥಿಗಳು ಆಟ ಆಡ್ತಿರ್ತಕ್ಕಂಥದ್ದು, ಅಂದರೆ ಮಕ್ಕಳು ಹಿಂದಿನ ಕಾಲದಲ್ಲಿ ಹೈ ಸ್ಪೈಸ್ ಅಂತಾರಲ್ಲ ಆ ಆಟ ಆಡ್ತಾ ಇದ್ದಾರೆ. ನೀವೆಲ್ಲ ಆಡಿದಿರೋ ಅನಿಸುತ್ತೆ, ಗಾಲಿ ಹೊಡೆಯೋದು, ಯಾವುದಾದ್ರೂ ಚಕ್ರ ಗಾಲಿ ಬಿಚ್ಚಿತ್ತು ಅಂದರೆ ಅದನ್ನು ಆಟ ಆಡ್ತಾಯಿದ್ದೀವಿ. ಇನ್ನು ಕುಂಬಾರರ ಓಣಿಯಲ್ಲಿ ಕುಂಬಾರ ಇದು ಮಾಡ್ತಕ್ಕಂಥದ್ದು, ಇನ್ನು ಕಬ್ಬಿಣ ಕಾಯಿಸಿ ಅವುಗಳನ್ನು ಆಯುಧಗಳನ್ನಾಗಿ ಮಾಡುವಂಥದ್ದು, ಕುಲುಮೆ ಕೆಲಸ ಮಾಡೋರು, ಹಗ್ಗ ತಯಾರು ಮಾಡ್ತಾಯಿದ್ರಲ್ಲ, ಸಣ್ಣ ಕಸುಬುಗಳು. ಸೊ ಈ ಎಲ್ಲ ಥರದ್ದು, ಮತ್ತು ಛತ್ರಿ ರಿಪೇರಿ, ಆ ಥರದ ಸಣ್ಣ ಪುಟ್ಟ ವಸ್ತುಗಳನ್ನು ರಿಪೇರಿ ಮಾಡ್ತಕ್ಕಂಥದ್ದು. ಇನ್ನು ಮನೆ ಹತ್ರ ಏನೆಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ನೀವು ಅದೆಲ್ಲವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಹತ್ತಿಯಿಂದ ಬೆಡ್ ತಯಾರು ಮಾಡುವಂಥದ್ದು, ಸೊ ಅದು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಮನೆ ಹತ್ರ ದನಗಳನ್ನು ಮತ್ತು ಮೇಕೆಯನ್ನು ಸಾಕ್ತಕ್ಕಂಥದ್ದು. ಇನ್ನು ಮೇಧಾರ, ಬ್ಯಾಸ್ಕೆಟ್ ಮೇಕರ್ ಅಂತ ನಾವೇನು ಕರಿತೀವಿ, ಸೊ ಅವರು, ಹಾಗೆ ಪ್ರೈಸ್ಟ್, ಸೊ ಅವರು ಹೇಗೆ ಕೆಲಸವನ್ನು ಮಾಡ್ತಾಯಿದ್ರು, ಅವರು ಜೀವನ ಶೈಲಿ ಯಾವ ರೀತಿ ಇತ್ತು, ಮಗುವನ್ನು ಆಟ ಆಡಿಸ್ತಾ ಇದ್ದಾರೆ ನೀವಿಲ್ಲಿ ನೋಡ್ಬೋದು. ಇನ್ನು ಕೊರವರು, ಸೊ ಅವರು ಜೀವನ ಶೈಲಿ ಹೇಗಿತ್ತು, ಅವರು ಯಾವ ರೀತಿ ಇದ್ದರು, ಅವರ ಒಂದು ಕಸುಬುಗಳು ಏನು, ಅದನ್ನು ಕೂಡ ನೀವಿಲ್ಲಿ ಗಮನಿಸ್ಬೋದು. ಪ್ರತಿಯೊಂದು ಕೂಡ ತುಂಬ ಅದ್ಭುತವಾದ ಕಲಾಕೃತಿಗಳನ್ನು ನಾವಿಲ್ಲಿ ನೋಡ್ಬೋದು. ನಮಗೆ ಎಷ್ಟೋ ವಿಚಾರಗಳು ಗೊತ್ತಿರೋದಿಲ್ಲ, ಅಂಥವನ್ನು ಕೂಡ ನಾವಿಲ್ಲಿ ಕಲಿತ್ಕೊಳ್ಳಿಕ್ಕೆ ತುಂಬ ಅವಕಾಶ ಇರುತ್ತೆ. ಆ ಜನಾಂಗ, ಆ ಒಂದು ಕಸುಬುಗಳು ಯಾವ ರೀತಿ ಹಿಂದೆಲ್ಲ ನಡೆದಿದ್ವು, ಹೇಗೆಲ್ಲ ಬಂದವು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಿಂದಿನ ಕಾಲದಲ್ಲಿ ಮನೆಗಳು ಯಾವ ರೀತಿ ಇತ್ತು, ಮತ್ತು ಮನೆ ಮುಂದ್ಗಡೆ ಯಾವ ರೀತಿ ಕುಳಿತುಕೊಳ್ತಾಯಿದ್ರು,
ಮತ್ತು ಯಾವ ರೀತಿಯಾಗಿ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು, ದೇವಸ್ಥಾನಗಳಿಗೆ ಹೇಗೆಲ್ಲ ಹೋಗ್ತಾಯಿದ್ರು, ಅವರ ಒಂದು ಉಡುಗೆ ತೊಡುಗೆಗಳು ಹೇಗಿದ್ವು. ಈಗೆಲ್ಲ ದೇವಸ್ಥಾನದ ಮುಂದೆ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ಹಿಂಗೆ ಮಾಡಬಾರ್ದು. ಇದು ನೋಡಿ, ದರ್ಜಿ ಇದ್ದಾನೆ ಇಲ್ಲಿ, ಅಂದರೆ ಬಟ್ಟೆ ಹೊಲಿತಕ್ಕಂಥವ್ರು. ಇನ್ನು ಬಳೆಗಾರರು ಬಳೆಯನ್ನು ಹಾಕ್ತಾ ಇದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಇನ್ನು ಊರಿನಲ್ಲಿ ಜಾತ್ರೆಗಳು ನಡೆಯುತ್ತೆ, ಆಟ ಪಾಠಗಳು ನಡೆಯುತ್ತೆ, ಎಲ್ಲ ಅಂಶಗಳನ್ನು ಕೂಡ ನೋಡ್ಬೋದು. ಈ ಜಾತ್ರೆಯಲ್ಲಿ ಈ ಥರದ್ದು ಒಂದು ಫಿಲಮ್ ತೋರಿಸೋದು ಬರ್ತಾ ಇತ್ತು ನೋಡಿ. ಸೊ ಹಿಂದಿನ ಕಾಲದಲ್ಲಿ ತರಕಾರಿ ಅದು ಇದು ಮಾರಾಟ ಮಾಡುವಂಥದ್ದು, ಸಂತೆ. ಸೊ ಈ ದೃಶ್ಯಗಳನ್ನು ಕೂಡ ನೀವು, ಹಣ್ಣುಗಳು ಮಾರಾಟ ಮಾಡ್ತಕ್ಕಂಥದ್ದು ಅವೆಲ್ಲ ಇತ್ತು. ಸೊ ಮಕ್ಕಳು ಆಟ ಆಡ್ತಾ ಇರ್ತಕ್ಕಂಥ ದೃಶ್ಯ. ನಾನು ಆಗಲೇ ಹೇಳಿದಂಗೆ ಮೊದಲು ಇದ್ದಂಥ ಒಂದು ಡ್ರೆಸ್ ಕೋಡ್ ಹೆಂಗಿದೆ ನೋಡಿ. ಈಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಬೋರ್ಡ್ ಹಾಕಿರ್ತಾರೆ, ಈ ಥರದ ಡ್ರೆಸ್ ಅಲೋ ಇಲ್ಲ ಅಂತ. ಸೊ ಆದರೆ ಹಿಂದಿನ ಕಾಲದಲ್ಲಿ ಅವೆಲ್ಲವೂ ಕೂಡ ತುಂಬ ಅಚ್ಚುಕಟ್ಟಾಗಿ ಇದು ಸಾಣೆ ಹಿಡಿಯೋದು ಅಂತೀವಲ್ಲ, ಅಂದರೆ ಶಾರ್ಪ್ ಮಾಡುವಂಥದ್ದು. ಇನ್ನು ಬೇರೆ ಬೇರೆ ಕೆಲಸ ಅಂದರೆ ಬಾರ್ಬರ್ ವೃತ್ತಿ ಆಗಿನ ಕಾಲದಾಗೂ ಕೂಡ ಇತ್ತು. ಐರನ್ ಮಾಡುವಂಥದ್ದು ಅಥವಾ ಬಟ್ಟೆಗಳನ್ನು ಹೊಲಿಯುವಂಥದ್ದು, ಎಲ್ಲ ಅಂಶಗಳನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ. ಕತ್ತೆಗಳನ್ನು ಬಳಸಿ ತಮ್ಮ ವಸ್ತುಗಳನ್ನು ಏರ್ಕೊಂಡು ಹೋಗುವಂಥದ್ದು, ತೆಂಗಿನಕಾಯಿ ಸುಲಿಯುವಂಥದ್ದು, ಇವೆಲ್ಲವನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಸೊ ಇವೆಲ್ಲ ದೃಶ್ಯಗಳನ್ನು ಒಂದೊಂದಾಗಿ ನೋಡ್ತಾ ಹೋಗಿ ಅಂತ ಹೇಳ್ತಾ, ಸೊ ಇದರಲ್ಲಿ ನಿಮಗೆ ಈ ಎಲ್ಲ ದೃಶ್ಯಗಳು ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ಎಲ್ಲ ಅಂಶಗಳನ್ನು ನೀವು ನೋಡಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ನೀವು ಒಮ್ಮೆ ಕನ್ನೇರಿ ಮಠಕ್ಕೆ ಭೇಟಿ ನೀಡಿ, ಆಗ ಅವೆಲ್ಲ ಅಂಶಗಳನ್ನು ನೋಡ್ತೀರಿ. ಸೊ ಇಲ್ಲಿ ಕೆಲವೊಂದು ಈಗಿನ ಕಾಲದಲ್ಲೂ ಕೂಡ ಆ ಚಟುವಟಿಕೆಗಳು ನಡೆಯುತ್ತೆ. ಈಗ ಲಗೋರಿ ಆಟ ಇರ್ಬೋದು, ಬೆನ್ನಿಗೊಡೆಯ ಚೆಂಡು ಅಂತ ಕರಿತೀವಿ, ಅದಿರ್ಬೋದು, ನೀರು ತರಕ್ಕೆ, ಅದಕ್ಕೆಲ್ಲ ಪ್ರಾಣಿಗಳನ್ನು ಬಳಸುವಂಥದ್ದು. ನಾವೆಲ್ಲ ಬೈಕು ಸೈಕಲ್ನ ಬಳಸ್ತೀವಿ ಈಗ. ಸೊ ಆಗಿನ ಕಾಲದಲ್ಲಿ ಪ್ರಾಣಿಗಳನ್ನು ಬಳಸ್ತಾಯಿದ್ರು. ಮತ್ತು ದೊಂಬ್ರಾಟ ಅಂತ ಕರೀತಾರೆ ಇದನ್ನು. ಸೊ ಹುಲಿ ಕುಣಿತ ಅಂತ ಕರೀತಾರೆ. ಜಾತ್ರೆಗಳಲ್ಲೆಲ್ಲ ಈ ಥರದ ಅಂಶಗಳನ್ನು ಈಗಲೂ ನಾವು ಕೆಲವೊಂದು ದೃಶ್ಯಗಳನ್ನು ನೋಡ್ಬೋದು. ಸೊ ಆದರೆ ಆಗಿನ ಕಾಲದಲ್ಲಿದ್ದಂತಹ ಕಂಪ್ಲೀಟ್ ಮಾಹಿತಿ ಈಗಿರುವಂಥ ಮಾಹಿತಿಗೆ 50%, ಮೋರ್ ದ್ಯಾನ್ 50% ಡಿಫ್ರೆನ್ಸ್ ಇದೆ. ಸೊ ವ್ಯಾಪಾರ ಮಾಡ್ತಕ್ಕಂಥದ್ದು ನೋಡಿ, ಅಲ್ಲಿ ಬಟ್ಟೆಗಳನ್ನು, ಬೆಡ್ಶೀಟ್ಗಳನ್ನು ಯಾವ ರೀತಿ ವ್ಯಾಪಾರ ಮಾಡ್ತಾಯಿದ್ದಾರೆ, ಸ್ಟೀಲ್ ಐಟಮ್ಗಳು, ಮಡಿಕೆ ಐಟಮ್ಗಳು, ಎಲ್ಲ ಥರ ಶಾಪಿಂಗ್ ಚೆನ್ನಾಗಿದೆ. ಇದೆಲ್ಲ ಈಗ ಶಾಪಿಂಗ್ ದೃಶ್ಯಾವಳಿಗಳು ಬರುತ್ತೆ, ನಂತರ ಜಾತ್ರೆ ದೃಶ್ಯಾವಳಿಗಳು ಬರುತ್ತೆ. ಇವೆಲ್ಲವನ್ನು ಕೂಡ ನೋಡಿ ಅಂತ ಹೇಳ್ತಾ, ಸೊ ನನ್ನ ಒಂದು ಈ ಚಿತ್ರೀಕರಣ ಸಂದರ್ಭದಲ್ಲಿ ನಾನು ಕೊಟ್ಟಂಥ ಮಾಹಿತಿಯಲ್ಲಿ ಏನಾದರೂ ಸ್ವಲ್ಪ ಲೋಪದೋಷಗಳಿದ್ದರೆ ಅವುಗಳನ್ನು ಸರಿಪಡಿಸ್ಕೊಳ್ಳಿ. ಅಲ್ಲಿ ಸೂಚನಾ ಫಲಕ ಇದೆ, ಅವುಗಳನ್ನು ಓದ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಥ ಇಂಟರ್ನೆಟ್ಟಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ, ಅವುಗಳನ್ನು ಕೂಡ ಮತ್ತೊಮ್ಮೆ ರೆಫರೆನ್ಸಿಗಾಗಿ ನೋಡಿ ಅಂತ ಹೇಳ್ತಾ, ಸೊ ಈ ಎಲ್ಲ ಅಂಶಗಳನ್ನು ನಾವು ನೋಡ್ತಾ ಇದ್ದೀವಿ. ಟೋಟಲ್ ನಾನು ಗಮನಿಸಿದಂಗೆ ಇದರ ಹಿಸ್ಟ್ರಿಯನ್ನು ನಾನು ತಿಳ್ಕೊಂಡಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಿ ವ್ಯಾಪಾರ ಮಳಿಗೆಗಳು, ಇವೆಲ್ಲವೂ ಕೂಡ ಕನ್ನೇರಿ ಮಠದ ಮ್ಯೂಸಿಯಂನಲ್ಲೇ ನಾವು ನೋಡ್ಬೋದು. ಟೋಟಲು 12 ಅಂದರೆ ಮೂಲಭೂತವಾಗಿ ಕುಶಲಕರ್ಮಿಕ ಜಾತಿಗಳ ಬಗ್ಗೆ ಅಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ, ಅಂದರೆ ಏನು ಸ್ಟ್ಯಾಚ್ಯೂಸನ್ನು ಮಾಡಿದ್ದಾರೆ. ನೆಕ್ಸ್ಟು 18 ವೃತ್ತಿಪರ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂತಹ ಜನರ ಬಗ್ಗೆ ಜೀವನವನ್ನು ಕೊಟ್ಟಿದ್ದಾರೆ, ಅಂದರೆ ಮಡಿಕೆ ಕುಡಿಕೆ ಮಾರೋರು, ಅದು ಆ ಥರ. ಸೊ ಟೋಟಲ್ಲು ಈ ಒಂದು ಮ್ಯೂಸಿಯಂ ಏನಿದೆ 7 ಎಕರೆ ಅಂದರೆ 28,000 ಸ್ಕ್ವೇರ್ ಮೀಟ್ರಲ್ಲಿ ಈ ಒಂದು ಜಾಗವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುತ್ತಲೂ ಒಂದು ಹಚ್ಚ ಹಸಿರಿನಿಂದ ಇರತಕ್ಕಂತಹ ಈ ಒಂದು ಸ್ಥಳ 300ಕ್ಕೂ ಹೆಚ್ಚು ಪ್ರತಿಮೆಗಳನ್ನು, ಸುಮಾರು 80 ದೃಶ್ಯಗಳಲ್ಲಿ ಹಳ್ಳಿಗಳ ಜೀವನವನ್ನು ಪ್ರತಿನಿಧಿಸುವಂತಹ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಸೊ ಇದಿಷ್ಟು ತುಂಬ ಚೆನ್ನಾಗಿದೆ. ಅದರಲ್ಲಿ ನಾನು ತುಂಬ ಇಷ್ಟಪಟ್ಟಂತಹ ಒಂದು ಗ್ರಾಮ ಪುರೋಹಿತರ ನಿವಾಸ ಆಗಿರ್ಬೋದು, ತುಂಬ ಚೆನ್ನಾಗಿರ್ತಕ್ಕಂಥವು. ಹಾಗೆ ಉನ್ನತ ಶಿಕ್ಷಣವನ್ನು ಪಡೀಲಿಕ್ಕೆ ಬೇಕಾಗಿರುವಂತಹ ಅಂಶಗಳು, ಜನರ ಒಂದು ಕರ್ತವ್ಯಗಳು, ಮದುವೆ ಸಮಾರಂಭಗಳು ಹೇಗೆ ನಡೆಯುತ್ತೆ, ವಿವಿಧ ಆಚರಣೆಗಳು, ಗೃಹ ನಿರ್ಮಾಣ, ಮನೆಯಲ್ಲಿ ಬಾವಿಗಳು, ಅಗೇವುಗಳು, ಬೀಜಗಳನ್ನು ಬಿತ್ತುವಂಥದ್ದು, ಮೂಗು ಮತ್ತು ಕಿವಿ ಚುಚ್ಚತಕ್ಕಂಥದ್ದು, ಈ ಎಲ್ಲ ಅಂಶಗಳು. ಮತ್ತು ಮಂಗಳಕರ ದಿನಗಳನ್ನು ಮತ್ತು ಸಮಯಗಳನ್ನು ಹೇಗೆ ಅವರು ನೋಡ್ಕೊತಾಯಿದ್ರು, ಮಾಡ್ತಾಯಿದ್ರು, ದೇಣಿಗೆ ಅಥವಾ ದಕ್ಷಿಣೆಯನ್ನು ಹೇಗೆ ಕೊಡ್ತಾಯಿದ್ರು, ಜೀವನೋಪಾಯವನ್ನು ಹೇಗೆ ಮಾಡ್ತಾಯಿದ್ರು, ಇನ್ನು ಪಂಚಾಂಗವನ್ನು ಹೇಗೆ ಅವರು ಬಳಸ್ತಾಯಿದ್ರು, ಈ ಎಲ್ಲ ಅಂಶಗಳು. ಆಮೇಲೆ ಬಾವಿ, ಅದರ ನೀರು ತರ್ತಕ್ಕಂಥದ್ದು, ಕಿರಾಣಿ ಅಂಗಡಿ, ಮಹಿಳೆ ಮಾರಾಟ ಮಾಡ್ತಿರ್ತಕ್ಕಂಥದ್ದು, ತೂಕದ ಮಿಷಿನ್ಗಳು, ಆಗಿನ ಕಾಲದಲ್ಲಿ ಬೆಲ್ಲ, ಸಕ್ಕರೆ, ಮೆಣಸಿನ್ಕಾಯಿ, ಉಪ್ಪು, ಗೋಧಿ, ಅಕ್ಕಿ ಮುಂತಾದ ವಸ್ತುಗಳನ್ನು ಹೆಂಗೆ ಸಂಗ್ರಹಿಸ್ತಾಯಿದ್ರು, ರೈತರ ಮನೆ ಹೆಂಗಿದ್ವು, ವೈದ್ಯರು ಯಾವ ಥರ ಇದ್ದರು, ಗೋಡಾಮ್ಗಳು ಆ ಥರ ಆವಾಗ ಹೇಗಿದ್ವು, ಈ ಎಲ್ಲ ಅಂಶಗಳು. ಮತ್ತು ಕೀರ್ತನೆಗಳನ್ನು ಹೆಂಗೆ ಹೇಳ್ತಾಯಿದ್ರು, ಭಜನೆಗಳನ್ನು ಹೆಂಗೆ ಮಾಡ್ತಾಯಿದ್ರು, ಜನರ ಜೀವನ ಶೈಲಿ, ಉಡುಗೆ ತೊಡುಗೆಗಳು ಯಾವ ರೀತಿ ಇತ್ತು. ಸೊ ಇವೆಲ್ಲವನ್ನು ಕೂಡ ನಾವಲ್ಲಿ ನೋಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಒಂದೇ ಮಾತಲ್ಲಿ ಹೇಳೋದಾದರೆ ತುಂಬ ಹಿಂದೆ
ಹಿಂದಿನ ಕಾಲದಲ್ಲಿ ನಾವು ಹಳ್ಳಿಗಳ ಜೀವನವನ್ನು ನಾವು ನೆನಪಿಸ್ಕೊಳ್ಳುವಂತಹ ಸಮಯ ಅದಾಗಿತ್ತು ಅಂತ ಹೇಳ್ತಾ, ಸೊ ಈ ಎಲ್ಲ ಅಂಶಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನೆಕ್ಸ್ಟ್ ಕ್ಲಿಪ್ಪಿಂಗ್ಸನ್ನು ನೋಡ್ಕೊಂಡು ಹೋಗಿ ಅಲ್ಲಿ ಸಾಧ್ಯವಾದರೆ ಸ್ಕ್ರೀನ್ ಪಾಸ್ ಮಾಡಿ ಆ ಸೂಚನಾ ಫಲಕವನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಾನು ಯಾವತ್ತೂ ಕೂಡ ಟ್ರಾವೆಲಿಂಗ್ ಲಾಗ್ ಮಾಡಿಲ್ಲ, ಸೊ ಇದು ಕೂಡ ಎಜುಕೇಷನ್ ಪರ್ಪಸ್ ಅಂತ ಅನ್ನಿಸಿ ಈ ಒಂದು ಲಾಗನ್ನು ಮಾಡ್ತಾಯಿದ್ದೀನಿ. ಸೊ ಈ ಪ್ರಯತ್ನ ನಿಮಗೆ ಇಡಿಸಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಒಂದು ಲೈಕ್ ಇರಲಿ, ನಿಮ್ಮ ಸ್ನೇಹಿತರಿಗೆ ಸಾಧ್ಯವಾದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ನೋಡ್ತಾ ಇದ್ದರೆ ಗೌಡ್ರ ಮನೆ, ಹಿಂದಿನ ಕಾಲದಲ್ಲಿ ಗೌಡ್ರ ಮನೆ ಹೆಂಗಿದೆ ನೋಡಿ. ಗೌಡ್ರ ಮನೆ ಒಳಗೂ ಕೂಡ ನಾವು ಹೋಗ್ಬೋದು. ಸೊ ಮನೆ ಒಳಗೆ ಯಾವ ಥರ ಇತ್ತು ಅದೆಲ್ಲನೂ ಕೂಡ ಅಲ್ಲಿ ನೋಡ್ಬೋದು. ಎಸ್, ಥ್ಯಾಂಕ್ ಯು. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.
ಸೊ ಎಲ್ಲ ದೃಶ್ಯಗಳನ್ನು ನೋಡಿಕೊಂಡು ಬಂದ ನಂತರ ನಿಮಗೆ ಹೊರಗಡೆ ಮತ್ತೆ ಇನ್ನೆರಡು ಇವೆಂಟ್ ಇದ್ದಾವೆ. ಅದು ಒಂದು ಭೂತ ಬಂಗ್ಲೆ, ಮತ್ತೊಂದು 7D ಅಂತ ಹೇಳಿ. ಸೊ 7Dಯಲ್ಲಿ ತುಂಬ ಥ್ರಿಲ್ ಇದೆ. ಸೊ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಆ 7Dಯಲ್ಲಿ ನೀವು ಕೂತ್ರೆ ನೀವೇ ಅದನ್ನು ರೈಡಿಂಗ್ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ದೊಡ್ಡ ಟ್ರೈನ್ ಅಥವಾ ಬುಲೆಟ್ ಏನೋ ಓಡಿಸ್ತಾ ಇದ್ದೀರಾ, ಆ ಒಂದು ಜೆಟ್ ವಿಮಾನವನ್ನು ಓಡಿಸ್ತಾ ಇದ್ದೀರಾ, ಅದಕ್ಕೆ ಟ್ರ್ಯಾಕ್ ಇದೆ ಅನ್ನಕ್ಕಂಥ ಒಂದು ಫೀಲಿಂಗ್ ಬರುತ್ತೆ. 7D ಕನ್ನಡಕ ಕೂಡ ಕೊಟ್ಟಿರ್ತಾರೆ ಈ ಥರ. ಸೊ ಎಂಜಾಯ್ ಮಾಡಿ, ನೀವು ಕೂಡ ಅದನ್ನು ನೋಡಿ ಅಂತ ಹೇಳ್ತಾ ಅದಕ್ಕೆಲ್ಲ ಪ್ರತ್ಯೇಕ ಟಿಕೆಟ್ ವ್ಯವಸ್ಥೆ ಇರುತ್ತೆ. ಅನ್ಫಾರ್ಚುನೇಟ್ಲಿ ನಮಗೆ ಭೂತ್ ಬಂಗ್ಲೆ ಸಿಗಲಿಲ್ಲ. ಸೊ ನೀವು ಕೂಡ ಒಮ್ಮೆ ಆ ಎಲ್ಲ ದೃಶ್ಯಾವಳಿಗಳನ್ನು ನೋಡಿ ಆನಂದಿಸಿ ಅಂತ ಹೇಳ್ತಾ, ನಿಮಗೆ ಹಿಂದಿನ ಹಳ್ಳಿ ಜೀವನ ಇಷ್ಟ ಆಗಿದ್ದರೆ, ಸೊ ಹಳ್ಳಿ ಜೀವನ ಇಷ್ಟ ಆಯಿತು ಅಥವಾ ಈಗಿನ ಜೀವನನೇ ಚೆನ್ನಾಗಿದೆ ಅನ್ನೋದಾದರೆ ಈಗಿನ ಜೀವನ ಇಷ್ಟ ಆಯಿತು. ಸೊ ಯಾವುದು ಇಷ್ಟ, ನಿಮ್ಮ ಇಷ್ಟವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.